ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಸದಾ ಒಂದಿಲ್ಲೊಂದು ಅಭಿವೃದ್ಧಿ ಕಾರ್ಯಗಳ ಮೂಲಕ ಮುನ್ನಡೆಯುತ್ತಾ ಇರುವಂತಹ ಕ್ಷೇತ್ರ. ಆದರೆ ಇದೇ ಕ್ಷೇತ್ರದ ದೊಡ್ಡಬಿದರಕಲ್ಲು ವಾರ್ಡ್ನ ಮುನೇಶ್ವರ ಬಡಾವಣೆಯ ನಿವಾಸಿಗಳು ಕಳೆದ ಕೆಲವು ದಶಕಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ರು. ಮಳೆ ಬಂದರೆ ಸಾಕು ಕೆಸರುಗದ್ದೆಯಾಗ್ತಾ ಇದ್ದ ರಸ್ತೆಗಳು, ಹರಿದು ಹೋಗದ ಚರಂಡಿ ನೀರು, ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದ್ದ ಮ್ಯಾನ್ಹೋಲ್ಗಳು, ಹೀಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಇಲ್ಲಿನ ಜನ ನಿತ್ಯ ನರಕಯಾತನೆ ಅನುಭವಿಸುವಂತಾಗಿತ್ತು. ದಶಕಗಳಿಂದ ಅನುಭವಿಸ್ತಾ ಇದ್ದ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಡಲು ಮುನೇಶ್ವರ ಬಡಾವಣೆಯ ನಿವಾಸಿಗಳು ಹಲವು ಬಾರಿ ಮನವಿ ಮಾಡಿದ್ರು. ಕ್ಷೇತ್ರದ ಜನರ ಕಷ್ಟಕ್ಕೆ ತಕ್ಷಣ ಸ್ಪಂದಿಸುವ ಕಾಯಕಯೋಗಿ ಯಶವಂತಪುರ ಕ್ಷೇತ್ರದ ಶಾಸಕರಾದ ಶ್ರೀ ಎಸ್.ಟಿ. ಸೋಮಶೇಖರ್ ಗೌಡ್ರು ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿದ್ರು. ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು ಬಡಾವಣೆಯ ಸಂಪೂರ್ಣ ಚಿತ್ರಣವನ್ನೇ ಬದಲಾಯಿಸಲು ಮಾಸ್ಟರ್ ಪ್ಲಾನ್ ರೂಪಿಸಿದ್ರು. ಎಂದು ಮುನೇಶ್ವರ ಬಡಾವಣೆ ಸಂಪೂರ್ಣವಾಗಿ ಕಾಯಕಲ್ಪಗೊಂಡಿದೆ. ದಶಕಗಳಿಂದ ಹಾಳಾಗಿದ್ದ ರಸ್ತೆಗಳಿಗೆ ಸುಸಜ್ಜಿತ ಕಾಂಕ್ರೀಟ್ ಹಾಗೂ ಆಸ್ಫಾಲ್ಟಿಂಗ್ ಸ್ಪರ್ಶ ನೀಡಲಾಗಿದೆ. ಕಾಮಗಾರಿ ಬಗ್ಗೆ ನೀವು ಏನ್ ಹೇಳ್ತೀರಾ? ಏನ್ ಹೇಳ್ತೀರಿ ಅಂದ್ರೆ ರಸ್ತೆ ಚೆನ್ನಾಗಿ ಮಾಡಿಸ್ತಾವ್ರೆ ಸೋಮಶೇಖರ್ ಸಾರು. ಈಗ 3 ತಿಂಗಳಲ್ಲಿ ಬಂದಿದ್ರು. ಬಂದು ನಾವು 12 ವರ್ಷದಿಂದ ಮನೆ ಕಟ್ಕೊಂಡಿದ್ವಿ. ಬರೇ ಇದು ಒಂದು ರೋಡ್ 2 ಸತಿ ಜಾರಿ ಬಿದ್ದು ಕಾಲ್ ಮುರ್ಕೊಂಡೆ. ಈಗ 3 ತಿಂಗಳಲ್ಲಿ ಬಂದಿದ್ರು. ನಾವು ಮಾತಾಡ್ತೀವಿ, ಬೇಡ್ಕೊಂಡಿದ್ವಿ. ಆಮೇಲೆ 11 ವಾರಕ್ಕೇನೆ ರೋಡು ಇಡಿಸಿದ್ರು. ಚೆನ್ನಾಗಿ ಮಾಡಿಸ್ತಾವ್ರೆ. ಕ್ಲೀನಾಗಿ ಮೋರಿ ಮಾಡಿಸಿದ್ರು ಸೋಮಶೇಖರ್ ಸಾರ್. ಮೋರಿ ಮಾಡಿಸಿದ್ರು. ನಿಖಿಲ್ ಗೌಡ್ರು, ಇನ್ನ ಅವರು ಜೊತೆಯಲ್ಲಿ ಇರೋರು, ಆಮೇಲೆ ಸೂರ್ಯತ್ ಸಾರು, ಮಾದೇಗೌಡ ಸಾರು, ಅವರೆಲ್ಲಾನು ಚೆನ್ನಾಗಿ ಮಾಡ್ತಾವ್ರೆ. ನಾನೊಂದು ಕ್ವಶನ್ ಕೇಳ್ತೀನಿ. ಈಗ ನೋಡಿ, ಅಧಿಕಾರ ಇವತ್ತಿರುತ್ತೆ, ರಾಜಕೀಯ ಇವತ್ತಿರುತ್ತೆ, ಇವತ್ತು ಹೋಗುತ್ತೆ. ಆದ್ರೆ ಇವತ್ತು ನಿಮ್ಮ ಮನಸ್ಸುಗಳಲ್ಲಿ ಅವ್ರು ಶಾಶ್ವತವಾಗಿ ಉಳಿದಿರಲ್ಲ, ಇದಕ್ಕೆ ಏನ್ ಹೇಳ್ತೀರಾ ನೀವು? ನಾವು ಶಾಶ್ವತವಾಗೇ ಮಾಡ್ಕೊಂಡಿರ್ತೀವಿ. ಅವ್ರು ಯಾವಾಗೂ ಬಿಟ್ಕೊಡಲ್ಲ. ಅವ್ರ ಮುಂದೆ ನಾವ್ ಹಿಂದೆ ಶಾಶ್ವತವಾಗಿ ನಾವು ಮಾಡ್ಕೊಂಡಿರ್ತೀವಿ. ನೋಡಿರಲ್ಲ ವೀಕ್ಷಕರೇ, ಗೌಡು ಸಾರು ಒಂದ್ 2-3 ಸತಿ ನನ್ನ ಭೇಟಿ ಆದ್ರು, ಫೋಟೋ ಎಲ್ಲ ಇಡ್ಸ್ಕೊಂಡ್ರು. ಅವರು ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರ ಅಮ್ಮನ ತರ, ಅಜ್ಜಿ ತರ ನೋಡ್ಕೊಂಡ್ರು. ಅವರು ಎಲ್ಲಾನು ಚೆನ್ನಾಗಿ ಇದು ಮಾಡಿದ್ರು. ವೈಜ್ಞಾನಿಕ ರೀತಿಯಲ್ಲಿ ಸುಸಜ್ಜಿತ ಚರಂಡಿ ವ್ಯವಸ್ಥೆಯನ್ನ ನಿರ್ಮಿಸಿ ಮಳೆ ನೀರು ಎಲ್ಲೂ ನಿಲ್ಲದಂತೆ ಕ್ರಮ ಕೈಗೊಳ್ಳಲಾಗಿದೆ. ಜೊತೆಗೆ ಅಪಾಯಕಾರಿಯಾಗಿದ್ದ ಮ್ಯಾನ್ಹೋಲ್ಗಳನ್ನು ಸಂಪೂರ್ಣವಾಗಿ ದುರಸ್ತಿಗೊಳಿಸಿ ಸುರಕ್ಷಿತಗೊಳಿಸಲಾಗಿದೆ. ಮಾದರಿ ಬಡಾವಣೆಯಾಗಿ ಮುನೇಶ್ವರ ಬಡಾವಣೆ ಇಂದು ರಾರಾಜಿಸ್ತಾ ಇದೆ. ಈ ಐತಿಹಾಸಿಕ ಅಭಿವೃದ್ಧಿ ಕಾರ್ಯದ ಕುರಿತು ದೊಡ್ಡಬಿದರಕಲ್ಲು ವಾರ್ಡ್ ಅಧ್ಯಕ್ಷರಾದ ಲಿಖಿತ್ ಗೌಡ್ರು ಮಾತನಾಡಿ ಶಾಸಕರಿಗೆ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸಿದ್ದಾರೆ. ನಮ್ಮ ಮುನೇಶ್ವರ ಬಡಾವಣೆಯ ನಿವಾಸಿಗಳು ಕಳೆದ 15ರಿಂದ 20 ವರ್ಷಗಳಿಂದ ರಸ್ತೆ, ಚರಂಡಿ ಸಮಸ್ಯೆಯಿಂದ ನರಳುತ್ತಾ ಇದ್ರು. ನಾವು ಈ ಸಮಸ್ಯೆಯನ್ನ ನಮ್ಮ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಗೌಡ್ರ ಗಮನಕ್ಕೆ ತಂದ ತಕ್ಷಣವೇ ಸ್ಪಂದಿಸಿ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿ ಕೆಲಸವನ್ನ ಪೂರ್ಣಗೊಳಿಸಿಕೊಟ್ಟಿದ್ದಾರೆ. ನುಡಿದಂತೆ ನಡೆದ ನಮ್ಮ ನಾಯಕರಿಗೆ ವಾರ್ಡ್ನ ಸಮಸ್ತ ಜನರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ. ಈ ಬಗ್ಗೆ ಲಿಖಿತ್ ಗೌಡ್ರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈಗ ಆಲ್ರೆಡಿ ಅನುದಾನ ಎಷ್ಟು ಬಿಡುಗಡೆ ಆಗಿದೆ ಅಂದ್ರೆ ನಿಮಗೆ ನಿಜವಾಗ್ಲೂ ಅದನ್ನ ನಾನು ನೋಡ್ಬಿಟ್ಟೆ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ 20 ಬಡಾವಣೆ ಕೆಲಸ ಆಗಿದೆ ಅಂದ್ರೆ ಸುಮ್ಮನೆ ವಿಚಾರ ಅಲ್ಲ. ಅದನ್ನ ನಾನು ನಿಮಗೆ ಒದಗಿಸ್ಕೊಡ್ತೀನಿ. ಅದನ್ನು ಸಹ ಮಾಹಿತಿನ ನೀವು ಮಾಧ್ಯಮ ಮುಖಾಂತರ ನಮ್ಮ ವಾರ್ಡಿನ ಜನತೆಗೆ ಕೊಡ್ಬೇಕಾಗಿ ನಾನು ಕೇಳ್ಕೊಂತೀನಿ. ದೊಡ್ಡಬಿದರಕಲ್ಲು ನಿಮಗೆ ಗೊತ್ತಿಲ್ಲ, ಈ ಯಶವಂತಪುರ ಕ್ಷೇತ್ರ ಪಾರ್ಲೇಜಿ ಫ್ಯಾಕ್ಟ್ರಿ ತುಮಕೂರು ರೋಡಿಂದ ಹಿಡಿದು ಕನಕಪುರ ಗಂಟ ಹೊಂದ್ಕೊಂಡಿದೆ. ಈ ಕಡೆ ಬನಶಂಕರಿಯಿಂದ ಹಿಡಿದು ಮಾಗಡಿ ಅಲ್ಲಿ ಗಂಟ ವೋಟರ್ಸೇ ಬಂದು 6.5 ಲಕ್ಷ ಜನ ಇದ್ದಾರೆ. ದಯಮಾಡಿ ನಮ್ಮ ಕ್ಷೇತ್ರದ ಜನ ಅರ್ಥ ಮಾಡ್ಕೋಬೇಕು. ಈ ಏನು ನಮ್ಮ ಒಂದು ವಿಧಾನಸಭಾ ಕ್ಷೇತ್ರ ಇದೆ, ಬೇರೆ ಕಡೆ ಎಲ್ಲ ಆದ್ರೆ 2ರಿಂದ 3 ವಿಧಾನಸಭಾ ಕ್ಷೇತ್ರ ಆಗುತ್ತೆ. ಆದ್ರೆ ಅನುದಾನ ಕೊಡೋ ವಿಚಾರದಲ್ಲಿ ಒಂದು ಕ್ಷೇತ್ರಕ್ಕೆ ಏನು ಅನುದಾನ ಫಿಕ್ಸ್ ಆಗಿರ್ತದೆ ಅಷ್ಟೇ ಅನುದಾನ ಕೊಡೋದು. ಅದ್ರಲ್ಲೂ ಸಹ ಈ ನಮ್ಮ ದೊಡ್ಡಬಿದರಕಲ್ಲು ವಾರ್ಡಿಗೆ ವಿಶೇಷವಾಗಿ ಅವರು ಬಂದಿದ್ದ ಅನುದಾನನೆಲ್ಲ ನನಗೆ ಗೊತ್ತಿರೋ ಮಟ್ಟದಲ್ಲಿ ಜಾಸ್ತಿ ಪಾಲನ್ನ ನಮ್ಮ ದೊಡ್ಡಬಿದರಕಲ್ಲು ವಾರ್ಡ್ಗೆ ಕೊಡ್ತಾ ಇದ್ದಾರೆ. ವಿರೋಧಿಗಳು ಮಾತಾಡ್ಬೋದು, ಯಾರು ಇವರು ಅರ್ಧ ಅಡಿ ಕೆಲಸನ ನಾನಂತೂ ನೋಡಿಲ್ಲಪ್ಪ. ನಾನು ಜವಾಬ್ದಾರಿ ತಗೊಂಡಾಗ್ಲಿಂದ ಈ ವಾರ್ಡ್ ಓಡಾಡಿದ್ದೀನಿ. ಈ MLC ಇದ್ದಾರೆ, MP ಇದ್ದಾರೆ, MLA ಇದ್ದಾರೆ. ನೀವು ಸಾರ್ವಜನಿಕರೇ ಡಿಸೈಡ್ ಮಾಡಿ. ಏನು ಅರ್ಧ ಅಡಿ ಕೆಲಸ ನಾನು ಎಲ್ಲೂ ನೋಡಿಲ್ಲ. MP ಅವರು ಅರ್ಧ ಅಡಿ ಅವ್ರನ್ನ ನೋಡೇ ಇಲ್ಲ ಬಿಡಿ, ನಾನು ಅಧ್ಯಕ್ಷ ಆದಾಗಿಂದ. ಇನ್ನು MLC ಅವರಂತೂ ಅವ್ರದ್ದು ಅನುದಾನದಲ್ಲಿ ಯಾವುದೂ ನಾನು ಕೆಲಸ ನೋಡಿಲ್ಲ. ಅವ್ರ ವಿಚಾರ ಮಾತಾಡ್ಲೇಬಾರ್ದು ಅನ್ಕೊಂಡಿದೀವಿ. ಆದ್ರೆ ಹಿಂದೆ ಏನ್ ಮಾಡ್ಬಿಟ್ಟಿದ್ದಾರೆ, ಇಷ್ಟೆಲ್ಲ ಮಾಡಿದ್ರು ಏನ್ ಮಾಡಿದ್ದಾರೆ ಅಂತಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ಮಾಹಿತಿ ಕೊಡಕ್ಕೆ ಹೇಳ್ತಾ ಇದೀನಿ. ಮಾಹಿತಿ ಕೊಡ್ತಾ ಇದ್ರೆ ನನ್ನ ಹತ್ರ ಬಂದು ಕೇಳ್ಬೋದು. 2 ವರ್ಷದಿಂದ ನನ್ನ ವಾರ್ಡಲ್ಲಿ ಏನೇನು ಕೆಲಸ ಆಗಿದೆ ಅಂತ.
ಮುಖ್ಯವಾಗಿ ಕಾವೇರಿ ನೀರನ್ನೇ ಇಲ್ಲಿಗೆ ನಮ್ಮ ದೊಡ್ಡಬಿರುಕಲ್ವಾಡ್ಗೆ ತಂದಂಥ ಭಗೀರಥ ನಮ್ಮ ಎಸ್ ಟಿ ಸೋಮಶೇಖರ್. ಸ್ಯಾನಿಟ್ರಿ ಇರ್ಬೋದು, ಕಾವೇರಿ ನೀರು ಅದೆಲ್ಲ ತಂದಿದ್ರಿಂದನೇ ಇವತ್ತು ನಮ್ಮ ವಾರ್ಡಲ್ಲಿ ಯಾವುದೇ ರೀತಿ ನೀರಿಗೆ ಸಮಸ್ಯೆ ಇಲ್ಲ, ಸ್ಯಾನಿಟ್ರಿಗೆ ಸಮಸ್ಯೆ ಇಲ್ಲ. ಇನ್ನು ರಸ್ತೆಗಳು ಇನ್ನೇನು UGD ವರ್ಕ್ ಮುಗಿದ್ಮೇಲೆ ಇನ್ನು ರಸ್ತೆ ಹಾಕಿದ್ರೆ ಇನ್ನೇನು ನಮಗೆ ರಸ್ತೆ ಸಮಸ್ಯೆಗಳು ಇರಲ್ಲ. ಎಲ್ಲರೂ ಮುನೇಶ್ವರ ಬಡಾವಣೆ ಜನತೆಯಲ್ಲಿ ನಾನು ವಿನಂತಿಸ್ಕೊಳ್ಳೋದಿಷ್ಟೇನೆ, ಯಾರು ಬರಲ್ಲ, ದಸರಕ್ಕೆ ಸವಾರಿ ಬಂದಂಗೆ ಬರ್ತಾರೆ 5 ವರ್ಷಕ್ಕೊಂದ್ಸರಿ. ನಾವಂಗಲ್ಲ, 24x7 2 ದಿನ ಕೆಲಸ ಲೇಟ್ ಆಗಲಿ 3 ದಿನ ಕೆಲಸ ಲೇಟ್ ಆಗಲಿ, ಆದರೆ ನಿರಂತರವಾಗಿ ಜನರ ಜೊತೆ ಇರೋಂಥ ಕೆಲಸ ಮಾಡಿದ್ದೀವಿ. ಈ ಮುನೇಶ್ವರ ಬಡಾವಣೆಯಲ್ಲಿ ಈಗ ಆಲ್ರೆಡಿ 70%, 60ರಿಂದ 70% ಕೆಲಸ ಆಗಿದೆ, ಈಗ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಭಾಗ ಇದೆ, ಮೊದಲನೇ ಹಂತದಲ್ಲಿ ಈ ಭಾಗ ತಗೊಂಡಿದ್ದೀವಿ. ನಮ್ಮ 2ನೇ ಹಂತದಲ್ಲಿ ಮುನೇಶ್ವರ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದ ಭಾಗ 2ನೇ ಹಂತದಲ್ಲಿ ತಗೊಂಡು ಎಲ್ಲ ಸಂಪೂರ್ಣ ಮುನೇಶ್ವರ ಬಡಾವಣೆ ಕೆಲಸನ ಮುಗಿಸ್ಕೊಡ್ತೀವಿ ಅಂತ ಎಸ್ ಟಿ ಸೋಮಶೇಖರ್ ಸಾಹೇಬ್ರ ಪ್ರತಿನಿಧಿಯಾಗಿ ನಿಮ್ಗೆಲ್ಲರಿಗೂ ನಾನು ಮಾತನಾಡ್ಕೊಂಡಿದ್ದೀನಿ. ಇನ್ನು ಬಡಾವಣೆಯ ನಿವಾಸಿಗಳ ಮುಖದಲ್ಲಿ ಇಂದು ಹಸನ್ಮುಖಿ ನಗೆ ಎದ್ದು ಕಾಣ್ತಾ ಇದೆ. ನಮ್ಮ ವಾರ್ಡ್ ಅಧ್ಯಕ್ಷರಾದಂಥ ಲಿಖಿತ್ ಗೌಡರು ಸಹ ಈ ಕಾರ್ಯಕ್ರಮದಲ್ಲಿ ನಮಗೆ ಕೆಲವೊಂದು ಸವಲತ್ತು ಕೊಡಿಸೋದ್ರಲ್ಲಿ ಬಹಳ ಶ್ರಮ ಪಟ್ಟಿದ್ದಾರೆ. ಹಾಗೆ ಮತ್ತು ಪ್ರಸಾದ್ ಅಣ್ಣನವರು ಸಹ ಈ ಕೆಲಸಗಳಿಗೂ ಸಹ ಅವರು ನಮ್ಮ ಎಸ್ ಟಿ ಸೋಮಶೇಖರ್ ಹತ್ರ ಹೋಗಿ ಮಾತುಕತೆ ಮಾಡಿ ನಮ್ಮ ಕೆಲಸಗಳು ಎಷ್ಟೋ ತಂದು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಬಡಾವಣೆಯ ಎಲ್ಲರ ವತಿಯಿಂದ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ದಶಕಗಳ ಕಾಲ ಅನುಭವಿಸಿದ ಸಂಕಷ್ಟಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಿದ್ದಕ್ಕೆ ನಿವಾಸಿಗಳು ತೀವ್ರ ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬಡಾವಣೆಗೆ ಕೆಲಸಗಳು ಸುಮಾರು ದಿನ ನೆಲೆಗೊಂಡಿದ್ದಿತ್ತು. ಆ ಕೆಲಸಗಳು ಇವತ್ತು ನಮ್ಮ ರಸ್ತೆಗಳು ಚರಂಡಿ ಆಗಿರ್ಬೋದು, ತಾರಾಗಿರ್ಬೋದು, ಸುಮಾರು ಕೆಲಸಗಳನ್ನು ಕಾವೇರಿ ನೀರಿಂದ ಆಗಿರ್ಬೋದು ಪ್ರತಿಯೊಂದು ಮಾಡಿಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ನಮಗೆ ತುಂಬ ಸಪೋರ್ಟಿವ್ ಆಗಿತ್ತು ಅಂದರೆ ವಾರ್ಡ್ ಅಧ್ಯಕ್ಷರು ಲಿಖಿತ್ ಗೌಡರು. ನಾವು ಅವ್ರ ಬಗ್ಗೆ ಹೇಳಲೇಬೇಕು. ಯಾಕೆಂದರೆ ಲಿಖಿತ್ ಗೌಡರು ಇವತ್ತಿನ ದಿವಸ ಅಧ್ಯಕ್ಷರು ಪೋಸ್ಟ್ ಕೊಟ್ಟಾಗಲಿಂದ ನಾವು ನೋಡ್ತಾ ಇದ್ದೀವಿ. ನಮ್ಮ ಬಡಾವಣೆ ಅಂತಲ್ಲ, ಇಡೀ ಟೋಟಲಿ ದೊಡ್ಡ ಕ್ಷೇತ್ರದಲ್ಲಿ ಅವರು ಓಡಾಡಿಕೊಂಡು ತುಂಬ ಆಕ್ಟಿವ್ ಕೆಲಸ ಮಾಡ್ತಿದ್ದಾರೆ ಅಂದರೆ ನಾವು ತಪ್ಪನ್ಸಲ್ಲ. ಅವರಿಂದ ಇವತ್ತು ನಮಗೆ ಕೆಲಸ ಆಗಿದೆ. ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಗೌಡರು ಅನುದಾನ ತಂದಿದ್ದಾರೆ. ಅದನ್ನು ಲಿಖಿತ್ ಗೌಡರು ಸಮನಾಗಿ ಎಲ್ಲ ಬಡಾವಣೆಗಳು ಹಂಚಿ, ಅದರಲ್ಲೂ ನಮ್ಮ ಮುನೇಶ್ವರ ಬಡಾವಣೆಗೂ ಸಹ ಅದೇ ರೀತಿಯಲ್ಲಿ ಒಂದು ಸೇರಿಸ್ಕೊಂಡು ಎಲ್ಲ ಜನಗಳ ಸ್ಪಂದನೆ ತಗೊಂಡು ಕೆಲಸ ಮಾಡ್ಕೊಳ್ತಾರೆ ಅಂದರೆ ಅದು ನಮ್ಮ ಲಿಖಿತ್ ಗೌಡರು ಇದ್ದಾರೆ ಸಾಧ್ಯ ಆಗಿದೆ. ಅದ್ರ ಜೊತೆಗೆ ಸುಮಾರು ಒಂದು 2 ದಿವಸದಿಂದ ಬಂಟೆಣ್ಣವರು ಕಾಂಟ್ರಾಕ್ಟರ್ ಆದಂಥ ಬಂಟೆಣ್ಣವರು ಸುಧಾ ನಮ್ಮ ಜೊತೆಲಿದ್ದು, ಮತ್ತು ಸುನೀಲ್ ಬಂಟೆಣ್ಣ ಇವರೆಲ್ಲ ಜೊತೆಲಿದ್ದು ತುಂಬ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ. ಆದರೆ ಅದು ಎಷ್ಟು ನೀಟಾಗಿ ಮಾಡ್ತಿದ್ದಾರೆ, ಒಂದು ಚೂರು ಕಳಪೆ ಕಮ್ಮಿ ಸಿಮೆಂಟ್ ರೋಡಾಗಲಿ ಚರಂಡಿ ಆಗಿರ್ಬೋದು ಮಾಡ್ತಿದ್ದಾರೆ. ಇದನ್ನು ನಮ್ಮ ಬಂಟೆಣ್ಣಂಗೆ ನಾವು ಕೃತಜ್ಞತೆ ಹೇಳ್ಬೇಕಾಗುತ್ತೆ. ಹಾಗೆ ನಮ್ಮ ಪ್ರಸಾದ್ ಅಣ್ಣವರು ಸುಧಾ GB ಕ್ಯಾಂಡಿಡೇಟ್ ಪ್ರಸಾದ್ ಅಣ್ಣವರು ಸುಧಾ ತುಂಬ ಶ್ರಮ ಪಟ್ಟಿದ್ದಾರೆ. ಲಾಸ್ಟ್ ಟೈಮ್ ಅಧ್ಯಕ್ಷ ಆಗಿದ್ದಾಗಲೂ ಒಂದು ಬೋರ್ ಕೊಟ್ಟಿದ್ದಾರೆ. ಹೀಗಾಗಿ ಅವರಿಗೂ ಕೃತಜ್ಞತೆ ಸಲ್ಲಿಸ್ತೀವಿ. ನಾವು ಸದಾ ಎಸ್ ಟಿ ಸೋಮಶೇಖರ್ ಅವರಿಗೆ ಚಿರೋಣಿಯಾಗಿರ್ತೀವಿ ಅನ್ನೋದು ನಮ್ಮ ಮುನೇಶ್ವರ ಎಲ್ಲರ ಕಡೆಯಿಂದ ಅವ್ರ ಚಪ್ಪಾಳೆ ಮುಖಾಂತರ ನಾವು ಅವರ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಹಿಂದೆಲ್ಲ ಮಳೆ ಬಂದರೆ ಮನೆಗಳಿಂದ ಆಚೆ ಬರುವುದಕ್ಕೂ ಭಯವಾಗ್ತಿತ್ತು. ಮಕ್ಕಳು ವೃದ್ಧರು ಓಡಾಡಲು ಅರಸಾಹಸ ಪಡಬೇಕಿತ್ತು. ಆದರೆ ಇಂದು ನಮ್ಮ ಬಡಾವಣೆಗೆ ಬಂದರೆ ಯಾವುದೋ ಹೈಟೆಕ್ ಏರಿಯಾಗೆ ಬಂದಂತೆ ಭಾಸ ಆಗುತ್ತದೆ. ಗುಣಮಟ್ಟದ ರಸ್ತೆ ಮತ್ತು ಚರಂಡಿ ನಿರ್ಮಿಸಿಕೊಟ್ಟ ನಮ್ಮ ಶಾಸಕರಿಗೆ ಮತ್ತು ಅದಕ್ಕೆ ಶ್ರಮಿಸಿದ ವಾರ್ಡ್ ಅಧ್ಯಕ್ಷರಾದ ಲಿಖಿತ್ ಗೌಡರಿಗೆ ಧನ್ಯವಾದಗಳು ಎಂದು ನಿವಾಸಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಅಭಿವೃದ್ಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಮೇ 23ನೇ ತಾರೀಕು ಸೋಮಶೇಖರ್ ಸರ್ ಮತ್ತೆ ನಿಖಿತ್ ಗೌಡ್ರು ಮತ್ತೆ ಸುರೇಶ್ ಅಣ್ಣರೆಲ್ಲ ಸೇರಿ ಎಲ್ಲಾರನ್ನೂ ಸೇರಿಸಿ ಒಂದು ಪ್ರೋಗ್ರಾಮ್ ಮಾಡಿ ಗುದ್ದಿ ಪೂಜೆ ಮಾಡಿಸಿ ಎಲ್ಲ ಸ್ಟಾರ್ಟ್ ಮಾಡಿದ್ರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು 2021ರಿಂದ ಹೋರಾಡ್ತಾ ಇದ್ವಿ, ನಮಗೆ ರೋಡ್ ಬೇಕು ಅಂತ. ಯಾರು ಅಷ್ಟು ಗಮನಕ್ಕೆ ತಗೊಂಡಿರ್ಲಿಲ್ಲ. ನಿಖಿತ್ ಗೌಡ್ರು ಇಲ್ಲಿ ಬಂದ್ಮೇಲೆ ನಮ್ಗೆ ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇದೆ. ಅಂದ್ರೆ ನಮ್ಮ ಮುನೇಶ್ವರ ಬಡಾವಣೆ ಇನ್ಚಾರ್ಜ್ ಆಗಿ ಸುರೇಶ್ ಅಣ್ಣವ್ರು ನಿಂತಿರೋದಂತ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ನಮ್ಮ ಮಾತುಗಳಿಗಿಂತ ಕೆಲಸವೇ ಮುಖ್ಯ ಎಂಬುದನ್ನು ಯಶವಂತಪುರ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಮೂಲಕ ಶಾಸಕ ಎಸ್ ಟಿ ಸೋಮಶೇಖರ್ ಗೌಡರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬಿಕಲ್ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಬಾಳು ಬಿದ್ದಂತ ರೋಡ್ಗೆ ಇವತ್ತು ಕಂಗಳ ಬಗ್ಗೆ ಕುಡಿ ಬಂದಿದೆ ಅಂತ ಹೇಳ್ಬೋದು. ಇವತ್ತು 2 ರೋಡಿನಲ್ಲಿ ಡಾಂಬರೀಕರಣ ನಡೀತಾ ಇದೆ. ಇದರ ಬಗ್ಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮಾತಾಡ್ತಿದ್ದು ಬನ್ನಿ ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ಏನ್ ಹೇಳ್ತೀರಾ ಅಂತ? ಇವತ್ತೊಂದು ಏನು ದಿನ ಅಂದರೆ ನಾವು ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಸರ್ ಕೆಲವು ವರ್ಷ ಸುಮಾರು ಒಂದು 10 ವರ್ಷ 15 ವರ್ಷದಿಂದ ಬಿದ್ದಿತ್ತು ರೋಡ್ಗಳು. ತುಂಬ
ಮುಂದೆ ರೋಡಾಗಿತ್ತು, ಜನ ಓಡಾಡೋಕ್ಕೆ, ಸಾಮಾನ್ಯ ಜನಗಳು ಓಡಾಡೋಕ್ಕೆ ತುಂಬ ತೊಂದರೆ ಆಯ್ತಾ ಇತ್ತು. ಇವತ್ತಿನ ದಿನ ಏನಂದರೆ ತುಂಬ ಅದ್ಭುತವಾಗಿ ನಮಗೆ ಡಾಂಬರೀಕರಣ ಮಾಡ್ತಾ ಇದ್ದಾರೆ. ಇವಾಗ ಸಂತೋಷ ಆಯ್ತದೆ, ಯಾಕಂದರೆ ನಮ್ಮ ರೋಡ್ಗಳಲ್ಲಿ ಜನ ಓಡಾಡಬೇಕು ಅಂದರೆ ಬೆಳಗ್ಗೆ ಇದ್ದರೆ ಅಂದರೆ ಜನ ಓಡಾಡೋಕ್ಕೆ ತುಂಬ ಕಷ್ಟ ಇತ್ತು. ಅಂಥ ಜಾಗದಲ್ಲಿ ಅವರು ಡಾಂಬರೀಕರಣ ಮಾಡ್ತಾ ಇದ್ದಾರೆ. ನಾವು ಇವಾಗ ಮಾಡಿಕೊಂಡು ಸುಮಾರು ನಮಗೆ ಸಹಕಾರ ನೀಡಿದ್ದಾರೆ. ನಮ್ಮ ನಿವಾಸಿಗಳು ಎಲ್ಲ ಒಗ್ಗಟ್ಟ ಹೋಗಿ ಅಧ್ಯಕ್ಷರಾದ ಲಿಖಿತ್ ಮತ್ತು ಹಾಗೆ ಬಂಟಿಯಣ್ಣವರು, ಸುನೀಲ್ ಅಣ್ಣವರು, ಹುಳಿಗೌಡರು, ಮಲ್ಲಿಕಾರ್ಜುನ್ ಸರ್ ಅವರು ಎಲ್ಲರಿಗೂ ಮೊದಲಿಗೆ ಧನ್ಯವಾದಗಳು ಹೇಳ್ತೀವಿ. ಯಾಕಂದರೆ ಇವಾಗ ಕಾಲು ಬಿದ್ದ ರೋಡ್ಗಳಲ್ಲಿ ನಮಗೆ ಡಾಂಬರೀಕರಣ ಮತ್ತು ಮೂರಿ ಕೆಲಸ ತುಂಬ ಅದ್ಭುತವಾಗಿ ಕೆಲಸ ನಡೀತಾ ಇದೆ. ಸರ್, ಈ ಕಾವೇರಿ ಕೂಡ ಇದೇ ಸಮಯದಲ್ಲಿ ಕಾವೇರಿ ಕೂಡ ಎಲ್ಲ ಕಡೆ ಪೈಪ್ ಅಳವಡಿಕೆ ಮಾಡ್ತಾರೆ, ಮೀಟರ್ಗಳು ಹಾಕ್ತಾರೆ. ಇದ್ರ ಬಗ್ಗೆ ಏನೋ ತ್ವರಿತಗತಿಯಲ್ಲಿ ಏನೋ ಕ್ರಮ ತಾಂತೀರ ಸರ್? ಇವಾಗ ಆಲ್ರೆಡಿ ನಿನ್ನೆ ಎಲ್ಲ ಮಿಕ್ಕಿರೋ ರೋಡ್ಗೆಲ್ಲ ಪ್ರಚಾರ ಕೊಡ್ತಾ ಇರಲಿಲ್ಲ, ಅದು ಕಂಪ್ಲೇಂಟ್ ಆಗಿತ್ತು. ಇವಾಗ ನಿನ್ನೆ ಎಲ್ಲ ಚೆಕಿಂಗ್ ಮಾಡಿದ್ದಾರೆ, ಪ್ರಚಾರ ಕೊಟ್ಟು ಎಲ್ಲ ಚೆಕ್ ಮಾಡಿದ್ದಾರೆ. ನೀರು ಸ್ವಲ್ಪ ಸ್ಲೋ ಬರ್ತದೆ, ಕೆಲವು ಮೀಟ್ರ್ ಹಾಕ್ಸ್ಕೊಂಡಿಲ್ಲ, ಇನ್ನೂ ಕೆಲವು ಭಾಗ ಮೀಟ್ರ್ಗಳು ಪೆಂಡಿಂಗ್ ಇರೋದ್ರಿಂದ ಕಾವೇರಿ ಬಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಜನಸೇವೆಯ ಜನಾರ್ದನ ಸೇವೆ ಎಂಬ ತತ್ವದಡಿ ಸಾಗ್ತಾ ಇರುವ ಈ ಅಭಿವೃದ್ಧಿಯ ಪಯಣ ಹೀಗೆ ಮುಂದುವರಿಯಲಿ. ಅಭಿವೃದ್ಧಿಯ ಹೊಸ ಹಾದಿಯಲ್ಲಿ ಮುನ್ನಡೆಯುತ್ತಾ ಇರುವ ಮುನೇಶ್ವರ ಬಡಾವಣೆಯ ಪ್ರತಿಯೊಬ್ಬ ನಿವಾಸಿಗೂ ಶುಭವಾಗಲಿ. ಈ ಲೇಔಟ್ ಫಾರ್ಮೇಷನ್ ಆಗಿ ಸುಮಾರು 26 ವರ್ಷ ಆಯಿತು. ಆದರೆ ಇವತ್ತು ಈ ದಿನ ಇವತ್ತು ಈ ರೋಡ್ಗಳಲ್ಲಿ ಬೀಳ್ತಾ ಇದೆ ಅಂತಂದರೆ ಪ್ರಗತಿ ಬಗ್ಗೆ ನೀವು ಯೋಚನೆ ಮಾಡಿ. ಇದರ ಹಿಂದೆ ನಮ್ಮ ಅಧ್ಯಕ್ಷರಾದ ವಾರ್ಡ್ ಅಧ್ಯಕ್ಷರಾದ ಲಿಖಿತ್ ಗೌಡರು, ಕಾಂಟ್ರಾಕ್ಟ್ ಶ್ರೀನಿವಾಸರು, ಆಮೇಲೆ ನಮ್ಮ ಜಿ ಬಿ ಅಭ್ಯರ್ಥಿ ಪ್ರಸಾದ್ ಅವರು ತುಂಬಾ ಶ್ರಮಪಟ್ಟಿದ್ದಾರೆ. ಅವರಿಂದ ನಾವು ಸುತ್ತಾಡಿಬಿಟ್ಟು ಈ ಒಂದು ಸದಾವಕಾಶನ ತಂದುಕೊಟ್ಟಿದ್ದಾರೆ ಇವತ್ತು ನಮಗೆ. ಅವರಿಗೆಲ್ಲ ನಾವು ನಮ್ಮ ಊರ ಕಡೆಯಿಂದ ಮತ್ತು ನಮ್ಮ ಲೇಔಟ್ ಜನಗಳಿಂದ ಮತ್ತು ಎಲ್ಲರಿಂದ ಸೋಮಶೇಖರ್ ಅಭಿನಂದನೆ ಸಲ್ಲಿಸ್ತೇನೆ. ಸರ್, ನೀವು ಯಾವಾಗ MLA ಸಚಿವ ಗಮನ ತಂದಿದ್ದೀರಿ? ಇದನ್ನು ನಾವು ಸುಮಾರು ಒಂದು 6 ವರ್ಷ ಆಯಿತು ನೋಡಿ ಸರ್. 6 ವರ್ಷದಿಂದ ನಾವು ಸುತ್ತಾಡ್ತಾ ಇದ್ದೀವಿ. ನಾವು ಲಿಖಿತವನ್ನು ನಾವು ಕರ್ಕೊಂಡು ನಮ್ಮ ಲೇಔಟ್ ಜನಗಳನ್ನ ತಗೊಂಡು ಅದು ಇವತ್ತು ನಮಗೆ ಈಗ ಎಸ್ ಟಿ ಸೋಮಶೇಖರ್ ಸಚಿವರು ಗಮನಕ್ಕೆ ಬಂದ ಕೂಡಲೇ ಅವರೇ ಖುದ್ದಾಗಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿ ಸ್ಟಾರ್ಟ್ ಮಾಡಿಲ್ಲ? ಹೌದು, ಖಂಡಿತ. ಸುಮಾರು ಒಂದು 2 ತಿಂಗಳ ಹಿಂದ್ಗಡೆ ಅವರು ಬಂದುಬಿಟ್ಟು ಇಲ್ಲಿ ಎಲ್ಲ ನೋಡಿ ವಿಚಾರಿಸ್ಬಿಟ್ಟು ಎಲ್ಲ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ದ ಮಾರನೇ ದಿನವೇ ಬೋರ್ವೆಲ್ ಹಚ್ಚಿದ್ರು. ಬೋರ್ವೆಲ್ ಆಯಿತು, ಜೊತೆಗೆ ರಸ್ತೆ ಕಾಮಗಾರಿಯನ್ನು ಶುರು ಮಾಡಿದ್ರು. ಅಲ್ಲಿ ಮೋರಿ ಕಾಮಗಾರಿಯನ್ನು ಶುರು ಮಾಡಿ ಈ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬರ್ತಾ ಇದೆ ಸರ್. ಈಗ ಮುಗಿಯುವಂಥದ್ದಲ್ಲಿ ಇದೆ ಆಲ್ರೆಡಿ. ಸರ್, ನಾನು ಇನ್ನೊಂದು ಕೇಳ್ಪಟ್ಟೆ, ಇಲ್ಲಿ ಏನೋ ಒಂದು ವಿಶೇಷವಾಗಿ ಯಾವುದೇ ಒಬ್ಬ ಅಧಿಕಾರಿ ಬಂದು ಯಾರೇ ಬಂದು ನಮಗೆ ಇಲ್ಲಿ ಯಾರೇ ಅಡಚಣೆ ಮಾಡೋ ರೀತಿ ಇಲ್ಲ. ಅವರವರ ಮನೆ ಮುಂದೆ ಅವರವರ ರೀತಿಯಲ್ಲೇ ಯಾವ್ಯಾವ ರೀತಿ ಬೇಕು ಅವರವರ ರೀತಿಯಲ್ಲಿ ಮಾಡ್ಕೊಂಡು ಒಂದು ಅನುಮತಿ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಈ ನಿವಾಸಿಗಳು ಮಾತು ಕೇಳ್ತಾರೆ, ಇದು ಖುಷಿ ಆಗ್ತಾ ಇದೆ. ಮತ್ತೊಮ್ಮೆ ಎಸ್ ಟಿ ಸೋಮಶೇಖರ್ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಕ್ಯಾಮ್ರಾಮನ್ 2 ಜೊತೆ ರಾಮಕೃಷ್ಣ TN, ವೈಸ್ರಾಯ್ ಟೈಮ್, ಬೆಂಗಳೂರು.